ಸಿದ್ದರಾಮಯ್ಯಗೆ ದೆಹಲಿಯಲ್ಲಿ ಒಂದು ಶೆಡ್ ರೆಡಿ ಇದೆ. ಒಬಿಸಿ ಘಟಕ ಅಧ್ಯಕ್ಷ ಅನ್ನೋದು ಕೇವಲ ನೆಪ ಮಾತ್ರ. ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೋ ತಂತ್ರ ಇದು ಅಂತ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. 15 ವರ್ಷಗಳ ಹಿಂದೆ ಮಲ್ಲಿಕಾರ್ಜುನ ಖರ್ಗೆಗೆ ಶೆಡ್ ರೆಡಿ ಮಾಡಿದ್ರು. ಇದೀಗ ಸಿದ್ದರಾಮಯ್ಯಗೆ ಮತ್ತೊಂದು ಶೆಡ್ ಮಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಚಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರನ್ನ ಹೇಗೆ ಹೊರಗಡೆ ಕಳಿಸಬೇಕು ಅನ್ನೋದು ಪ್ರಾರಂಭ ಆಗಿದೆ. ಇದೇ ರೀತಿ 10-12 ವರ್ಷಗಳ ಹಿಂದೆ, ಹೆಚ್ಚು ಕಡಿಮೆ 15 ವರ್ಷ ಆಗ್ತಾ ಇದೆ, ಖರ್ಗೆ ಅವರನ್ನ ಇಲ್ಲಿಂದ ಹೇಗೆ ಹೊರಗಡೆ ಕಳಿಸಬೇಕು ಅನ್ನೋದು ಗೊತ್ತಿತ್ತು, ಪ್ರಾರಂಭ ಮಾಡಿದ್ರು ಕಾಂಗ್ರೆಸ್ನವರೇ. ಅವರಿಗೆ ಒಂದು ಶೆಡ್ ರೆಡಿ ಆಗಿತ್ತು, ಅಲ್ಲಿ ಶೆಡ್ ಕಳಿಸಿದ್ರು. ಮುಖ್ಯಮಂತ್ರಿ ಆಗಬೇಕು ಅಂತಿತ್ತಲ್ಲ ಅವ್ರಿಗೆ ಅವಾಗ. ಈಗ ಸಿದ್ದರಾಮಯ್ಯನವ್ರಿಗೆ ಒಂದು ಶೆಡ್ ರೆಡಿ ಮಾಡ್ತಾವ್ರೆ. ಹೇಳೋದು ಹಿಂದುಳಿದ ವರ್ಗದವರನ್ನ ಒಟ್ಟುಗೂಡಿಸಲಿಕ್ಕೆ ರಾಷ್ಟ್ರ ಮಟ್ಟಕ್ಕೆ ಅವರನ್ನ ಕರ್ಕೊಂಡು ಹೋಗ್ತಿದೀವಿ ಅಂತ. ಅಲ್ಲಿಗೆ ಒಂದು ಸಾರಿ ಇಲ್ಲಿಂದ ಅವರು ಹೆಜ್ಜೆ ತೆಗೆದು ಹೊರಗಡೆ ಇಟ್ಟ ಮೇಲೆ ಅದು ಶೆಡ್ಗೆ ಹೋದಂಗೆ. ಆ ರೀತಿ ಆ ಒಂದು ವ್ಯವಸ್ಥೆ ಈಗ ಪ್ರಾರಂಭ ಆಗ್ತಾ ಇದೆ. ಸಿದ್ದರಾಮಯ್ಯಗೆ ದೆಹಲಿಯಲ್ಲಿ ಒಂದು ಶೆಡ್ ರೆಡಿ ಇದೆ. ಒಬಿಸಿ ಘಟಕ ಅಧ್ಯಕ್ಷ ಅನ್ನೋದು ಕೇವಲ ನೆಪ ಮಾತ್ರ. ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೋ ತಂತ್ರ ಇದು ಅಂತ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. 15 ವರ್ಷಗಳ ಹಿಂದೆ ಮಲ್ಲಿಕಾರ್ಜುನ ಖರ್ಗೆಗೆ ಶೆಡ್ ರೆಡಿ ಮಾಡಿದ್ರು. ಇದೀಗ ಸಿದ್ದರಾಮಯ್ಯಗೆ ಮತ್ತೊಂದು ಶೆಡ್ ಮಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಚಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರನ್ನ ಹೇಗೆ ಹೊರಗಡೆ ಕಳಿಸಬೇಕು ಅನ್ನೋದು ಪ್ರಾರಂಭ ಆಗಿದೆ. ಇದೇ ರೀತಿ 10-12 ವರ್ಷಗಳ ಹಿಂದೆ, ಹೆಚ್ಚು ಕಡಿಮೆ 15 ವರ್ಷ ಆಗ್ತಾ ಇದೆ, ಖರ್ಗೆ ಅವರನ್ನ ಇಲ್ಲಿಂದ ಹೇಗೆ ಹೊರಗಡೆ ಕಳಿಸಬೇಕು ಅನ್ನೋದು ಗೊತ್ತಿತ್ತು, ಪ್ರಾರಂಭ ಮಾಡಿದ್ರು ಕಾಂಗ್ರೆಸ್ನವರೇ. ಅವರಿಗೆ ಒಂದು ಶೆಡ್ ರೆಡಿ ಆಗಿತ್ತು, ಅಲ್ಲಿ ಶೆಡ್ಗೆ ಕಳಿಸಿದ್ರು. ಮುಖ್ಯಮಂತ್ರಿ ಆಗಬೇಕು ಅಂತಿತ್ತಲ್ಲ ಅವ್ರಿಗೆ ಅವಾಗ. ಈಗ ಸಿದ್ದರಾಮಯ್ಯನವ್ರಿಗೆ ಒಂದು ಶೆಡ್ ರೆಡಿ ಮಾಡ್ತಾವ್ರೆ. ಹೇಳೋದು ಹಿಂದುಳಿದ ವರ್ಗದವರನ್ನ ಒಟ್ಟುಗೂಡಿಸಲಿಕ್ಕೆ ರಾಷ್ಟ್ರ ಮಟ್ಟಕ್ಕೆ ಅವರನ್ನ ಕರ್ಕೊಂಡು ಹೋಗ್ತಿದೀವಿ ಅಂತ. ಅಲ್ಲಿಗೆ ಒಂದು ಸಾರಿ ಇಲ್ಲಿಂದ ಅವರು ಹೆಜ್ಜೆ ತೆಗೆದು ಹೊರಗಡೆ ಇಟ್ಟ ಮೇಲೆ ಅದು ಶೆಡ್ಗೆ ಹೋದಂಗೆ. ಆ ರೀತಿ ಆ ಒಂದು ವ್ಯವಸ್ಥೆ ಈಗ ಪ್ರಾರಂಭ ಆಗ್ತಾ ಇದೆ. ಸಿದ್ದರಾಮಯ್ಯಗೆ ದೆಹಲಿಯಲ್ಲಿ ಒಂದು ಶೆಡ್ ರೆಡಿ ಇದೆ. ಒಬಿಸಿ ಘಟಕ ಅಧ್ಯಕ್ಷ ಅನ್ನೋದು ಕೇವಲ ನೆಪ ಮಾತ್ರ. ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೋ ತಂತ್ರ ಇದು ಅಂತ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. 15 ವರ್ಷಗಳ ಹಿಂದೆ ಮಲ್ಲಿಕಾರ್ಜುನ ಖರ್ಗೆಗೆ ಶೆಡ್ ರೆಡಿ ಮಾಡಿದ್ರು. ಇದೀಗ ಸಿದ್ದರಾಮಯ್ಯಗೆ ಮತ್ತೊಂದು ಶೆಡ್ ಮಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಚಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರನ್ನ ಹೇಗೆ ಹೊರಗಡೆ ಕಳಿಸಬೇಕು ಅನ್ನೋದು ಪ್ರಾರಂಭ ಆಗಿದೆ. ಇದೇ ರೀತಿ 10-12 ವರ್ಷಗಳ ಹಿಂದೆ, ಹೆಚ್ಚು ಕಡಿಮೆ 15 ವರ್ಷ ಆಗ್ತಾ ಇದೆ, ಖರ್ಗೆ ಅವರನ್ನ ಇಲ್ಲಿಂದ ಹೇಗೆ ಹೊರಗಡೆ ಕಳಿಸಬೇಕು ಅನ್ನೋದು ಗೊತ್ತಿತ್ತು, ಪ್ರಾರಂಭ ಮಾಡಿದ್ರು ಕಾಂಗ್ರೆಸ್ನವರೇ. ಅವರಿಗೆ ಒಂದು ಶೆಡ್ ರೆಡಿ ಆಗಿತ್ತು, ಅಲ್ಲಿ ಶೆಡ್ಗೆ ಕಳಿಸಿದ್ರು. ಮುಖ್ಯಮಂತ್ರಿ ಆಗಬೇಕು ಅಂತಿತ್ತಲ್ಲ ಅವ್ರಿಗೆ ಅವಾಗ. ಈಗ ಸಿದ್ದರಾಮಯ್ಯನವ್ರಿಗೆ ಒಂದು ಶೆಡ್ ರೆಡಿ ಮಾಡ್ತಾವ್ರೆ. ಹೇಳೋದು ಹಿಂದುಳಿದ ವರ್ಗದವರನ್ನ ಒಟ್ಟುಗೂಡಿಸಲಿಕ್ಕೆ ರಾಷ್ಟ್ರ ಮಟ್ಟಕ್ಕೆ ಅವರನ್ನ ಕರ್ಕೊಂಡು ಹೋಗ್ತಿದೀವಿ ಅಂತ. ಅಲ್ಲಿಗೆ ಒಂದು ಸಾರಿ ಇಲ್ಲಿಂದ ಅವರು ಹೆಜ್ಜೆ ತೆಗೆದು ಹೊರಗಡೆ ಇಟ್ಟ ಮೇಲೆ ಅದು ಶೆಡ್ಗೆ ಹೋದಂಗೆ. ಆ ರೀತಿ ಆ ಒಂದು ವ್ಯವಸ್ಥೆ ಈಗ ಪ್ರಾರಂಭ ಆಗ್ತಾ ಇದೆ. ಸಿದ್ದರಾಮಯ್ಯಗೆ ದೆಹಲಿಯಲ್ಲಿ ಒಂದು ಶೆಡ್ ರೆಡಿ ಇದೆ. ಒಬಿಸಿ ಘಟಕ ಅಧ್ಯಕ್ಷ ಅನ್ನೋದು ಕೇವಲ ನೆಪ ಮಾತ್ರ. ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೋ ತಂತ್ರ ಇದು ಅಂತ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. 15 ವರ್ಷಗಳ ಹಿಂದೆ ಮಲ್ಲಿಕಾರ್ಜುನ ಖರ್ಗೆಗೆ ಶೆಡ್ ರೆಡಿ ಮಾಡಿದ್ರು. ಇದೀಗ ಸಿದ್ದರಾಮಯ್ಯಗೆ ಮತ್ತೊಂದು ಶೆಡ್ ಮಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಚಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರನ್ನ ಹೇಗೆ ಹೊರಗಡೆ ಕಳಿಸಬೇಕು
ಅನ್ನೋದು ಪ್ರಾರಂಭ ಆಗಿದೆ. ಇದೇ ರೀತಿ 10-12 ವರ್ಷಗಳ ಹಿಂದೆ, ಹೆಚ್ಚು ಕಡಿಮೆ 15 ವರ್ಷ ಆಗ್ತಾ ಇದೆ, ಖರ್ಗೆ ಅವರನ್ನ ಇಲ್ಲಿಂದ ಹೇಗೆ ಹೊರಗಡೆ ಕಳಿಸಬೇಕು ಅನ್ನೋದು ಗೊತ್ತಿತ್ತು, ಪ್ರಾರಂಭ ಮಾಡಿದ್ರು ಕಾಂಗ್ರೆಸ್ನವರೇ. ಅವರಿಗೆ ಒಂದು ಶೆಡ್ ರೆಡಿ ಆಗಿತ್ತು, ಅಲ್ಲಿ ಶೆಡ್ ಕಳಿಸಿದ್ರು. ಮುಖ್ಯಮಂತ್ರಿ ಆಗಬೇಕು ಅಂತಿತ್ತಲ್ಲ ಅವ್ರಿಗೆ ಅವಾಗ. ಈಗ ಸಿದ್ದರಾಮಯ್ಯನವ್ರಿಗೆ ಒಂದು ಶೆಡ್ ರೆಡಿ ಮಾಡ್ತಾವ್ರೆ. ಹೇಳೋದು ಹಿಂದುಳಿದ ವರ್ಗದವರನ್ನ ಒಟ್ಟುಗೂಡಿಸಲಿಕ್ಕೆ ರಾಷ್ಟ್ರ ಮಟ್ಟಕ್ಕೆ ಅವರನ್ನ ಕರ್ಕೊಂಡು ಹೋಗ್ತಿದೀವಿ ಅಂತ. ಅಲ್ಲಿಗೆ ಒಂದು ಸಾರಿ ಇಲ್ಲಿಂದ ಅವರು ಹೆಜ್ಜೆ ತೆಗೆದು ಹೊರಗಡೆ ಇಟ್ಟ ಮೇಲೆ ಅದು ಶೆಡ್ಗೆ ಹೋದಂಗೆ. ಆ ರೀತಿ ಆ ಒಂದು ವ್ಯವಸ್ಥೆ ಈಗ ಪ್ರಾರಂಭ ಆಗ್ತಾ ಇದೆ. ಸಿದ್ದರಾಮಯ್ಯಗೆ ದೆಹಲಿಯಲ್ಲಿ ಒಂದು ಶೆಡ್ ರೆಡಿ ಇದೆ. ಒಬಿಸಿ ಘಟಕ ಅಧ್ಯಕ್ಷ ಅನ್ನೋದು ಕೇವಲ ನೆಪ ಮಾತ್ರ. ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೋ ತಂತ್ರ ಇದು ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. 15 ವರ್ಷಗಳ ಹಿಂದೆ ಮಲ್ಲಿಕಾರ್ಜುನ ಖರ್ಗೆಗೆ ಶೆಡ್ ರೆಡಿ ಮಾಡಿದ್ರು. ಇದೀಗ ಸಿದ್ದರಾಮಯ್ಯಗೆ ಮತ್ತೊಂದು ಶೆಡ್ ಮಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರನ್ನ ಹೇಗೆ ಹೊರಗಡೆ ಕಳಿಸಬೇಕು ಅನ್ನೋದು ಪ್ರಾರಂಭ ಆಗಿದೆ. ಇದೇ ರೀತಿ 10-12 ವರ್ಷಗಳ ಹಿಂದೆ, ಹೆಚ್ಚು ಕಡಿಮೆ 15 ವರ್ಷ ಆಗ್ತಾ ಇದೆ, ಖರ್ಗೆ ಅವರನ್ನ ಇಲ್ಲಿಂದ ಹೇಗೆ ಹೊರಗಡೆ ಕಳಿಸಬೇಕು ಅನ್ನೋದು ಗೊತ್ತಿತ್ತು, ಪ್ರಾರಂಭ ಮಾಡಿದ್ರು ಕಾಂಗ್ರೆಸ್ನವರೇ. ಅವರಿಗೆ ಒಂದು ಶೆಡ್ ರೆಡಿ ಆಗಿತ್ತು, ಅಲ್ಲಿ ಶೆಡ್ ಕಳಿಸಿದ್ರು. ಮುಖ್ಯಮಂತ್ರಿ ಆಗಬೇಕು ಅಂತಿತ್ತಲ್ಲ ಅವ್ರಿಗೆ ಅವಾಗ. ಈಗ ಸಿದ್ದರಾಮಯ್ಯನವ್ರಿಗೆ ಒಂದು ಶೆಡ್ ರೆಡಿ ಮಾಡ್ತಾವ್ರೆ. ಹೇಳೋದು ಹಿಂದುಳಿದ ವರ್ಗದವರನ್ನ ಒಟ್ಟುಗೂಡಿಸಲಿಕ್ಕೆ ರಾಷ್ಟ್ರ ಮಟ್ಟಕ್ಕೆ ಅವರನ್ನ ಕರ್ಕೊಂಡು ಹೋಗ್ತಿದೀವಿ ಅಂತ. ಅಲ್ಲಿಗೆ ಒಂದು ಸಾರಿ ಇಲ್ಲಿಂದ ಅವರು ಹೆಜ್ಜೆ ತೆಗೆದು ಹೊರಗಡೆ ಇಟ್ಟ ಮೇಲೆ ಅದು ಶೆಡ್ಗೆ ಹೋದಂಗೆ. ಆ ರೀತಿ ಆ ಒಂದು ವ್ಯವಸ್ಥೆ ಈಗ ಪ್ರಾರಂಭ ಆಗ್ತಾ ಇದೆ. ಸಿದ್ದರಾಮಯ್ಯಗೆ ದೆಹಲಿಯಲ್ಲಿ ಒಂದು ಶೆಡ್ ರೆಡಿ ಇದೆ. ಒಬಿಸಿ ಘಟಕ ಅಧ್ಯಕ್ಷ ಅನ್ನೋದು ಕೇವಲ ನೆಪ ಮಾತ್ರ. ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೋ ತಂತ್ರ ಇದು ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. 15 ವರ್ಷಗಳ ಹಿಂದೆ ಮಲ್ಲಿಕಾರ್ಜುನ ಖರ್ಗೆಗೆ ಶೆಡ್ ರೆಡಿ ಮಾಡಿದ್ರು. ಇದೀಗ ಸಿದ್ದರಾಮಯ್ಯಗೆ ಮತ್ತೊಂದು ಶೆಡ್ ಮಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರನ್ನ ಹೇಗೆ ಹೊರಗಡೆ ಕಳಿಸಬೇಕು ಅನ್ನೋದು ಪ್ರಾರಂಭ ಆಗಿದೆ. ಇದೇ ರೀತಿ 10-12 ವರ್ಷಗಳ ಹಿಂದೆ, ಹೆಚ್ಚು ಕಡಿಮೆ 15 ವರ್ಷ ಆಗ್ತಾ ಇದೆ, ಖರ್ಗೆ ಅವರನ್ನ ಇಲ್ಲಿಂದ ಹೇಗೆ ಹೊರಗಡೆ ಕಳಿಸಬೇಕು ಅನ್ನೋದು ಗೊತ್ತಿತ್ತು, ಪ್ರಾರಂಭ ಮಾಡಿದ್ರು ಕಾಂಗ್ರೆಸ್ನವರೇ. ಅವರಿಗೆ ಒಂದು ಶೆಡ್ ರೆಡಿ ಆಗಿತ್ತು, ಅಲ್ಲಿ ಶೆಡ್ಗೆ ಕಳಿಸಿದ್ರು. ಮುಖ್ಯಮಂತ್ರಿ ಆಗಬೇಕು ಅಂತಿತ್ತಲ್ಲ ಅವ್ರಿಗೆ ಅವಾಗ. ಈಗ ಸಿದ್ದರಾಮಯ್ಯನವ್ರಿಗೆ ಒಂದು ಶೆಡ್ ರೆಡಿ ಮಾಡ್ತಾವ್ರೆ. ಹೇಳೋದು ಹಿಂದುಳಿದ ವರ್ಗದವರನ್ನ ಒಟ್ಟುಗೂಡಿಸಲಿಕ್ಕೆ ರಾಷ್ಟ್ರ ಮಟ್ಟಕ್ಕೆ ಅವರನ್ನ ಕರ್ಕೊಂಡು ಹೋಗ್ತಿದೀವಿ ಅಂತ. ಅಲ್ಲಿಗೆ ಒಂದು ಸಾರಿ ಇಲ್ಲಿಂದ ಅವರು ಹೆಜ್ಜೆ ತೆಗೆದು ಹೊರಗಡೆ ಇಟ್ಟ ಮೇಲೆ ಅದು ಶೆಡ್ಗೆ ಹೋದಂಗೆ. ಆ ರೀತಿ ಆ ಒಂದು ವ್ಯವಸ್ಥೆ ಈಗ ಪ್ರಾರಂಭ ಆಗ್ತಾ ಇದೆ.